ನಮಸ್ಕಾರ ಫ್ರೆಂಡ್ಸ್, ನಾವು ಪ್ರಬಂಧ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಬಂದರೆ ಕೆ ಎಸ್ ಮೇನ್ಸ್ ಎಕ್ಸಾಮ್ನಲ್ಲಿ ನಿಮಗೆ ಈಗಾಗಲೇ 4 ಪೇಪರ್ ಇದೆ. GS 1, 2, 3, 4 ಅಲ್ವಾ. ಇಲ್ಲಿ ಹಲವಾರು ಲೆವೆಲಲ್ಲಿ ನಿಮ್ಮ ನಾಲೆಜ್ ಟೆಸ್ಟ್ ಮಾಡಿದ್ದಾರೆ. ಯಾಕಪ್ಪ ಇದು ಸಪ್ರೇಟ್ ಎಸ್ಸೆ ಇಟ್ಟಿದ್ದಾರೆ ಅಂತಂದರೆ ದೇರ್ ಆರ್ 3 ಮೇನ್ ರೀಸನ್ಸ್. ನಂಬರ್ 1, ನಿಮ್ಮ ಪರ್ಸ್ನಾಲಿಟಿ ಯಾವ ಥರ ಇದೆ, ನಿಮ್ಮ ಯೋಚನೆಗಳು ಆಲೋಚನೆಗಳು ಯಾವ ಥರ ಇದೆ ಅಂತ ಅಲ್ಲಿ ಎಸ್ಸೆದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇದು ಮೇನ್ ರೀಸನ್. ನಂಬರ್ 2, ನಿಮ್ಮ ಎಸ್ಸೆ ರಚನೆ ಅಂತ ಹೇಳ್ತೀವಿ, ಸ್ಟ್ರಕ್ಚರ್ ಆಫ್ ದ ಎಸ್ಸೆ, ಅದನ್ನು ನೋಡ್ತಾರೆ. ರಚನೆ ಅಂದರೆ ಇನ್ ಜನರಲ್ ಇಂಟ್ರಡಕ್ಷನ್, ಬಾಡಿ, ಕನ್ಕ್ಲೂಷನ್ ಯಾವ ಥರ ಬರೀತೀರಿ ಅಂತ ನೋಡ್ತಾರೆ. ನಂಬರ್ 3, ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಆ ಗಿವನ್ ಟಾಪಿಕನ್ನು ಯಾವ ಥರ ನೀವು 360 ಡಿಗ್ರಿ ವ್ಯೂದಲ್ಲಿ ಅನಾಲಿಸಿಸ್ ಮಾಡ್ತೀರಿ ಅಂತ ನೋಡ್ತಾರೆ. ಇವು ಮೇನ್ ರೀಸನ್ಸ್. ಆ್ಯಂಡ್ ಒಂದು ಗಮನಿಸಿ, ಈ ಎಸ್ಸೆ ಅಂತ ಬಂದರೆ ಇಲ್ಲಿ ನಿಮ್ಮ ನಾಲೆಜ್ ಟೆಸ್ಟ್ ಮಾಡಲ್ಲ. ಯಾಕೆ? ನಾಲೆಜ್ ಟೆಸ್ಟ್ ಈಗಾಗಲೇ 4 GS ಪೇಪರ್ನಲ್ಲಿ ಮಾಡಿದ್ದಾರೆ. ದಿಸ್ ಈಸ್ ಆಲ್ ಅಬೌಟ್ ಪರ್ಸ್ನಾಲಿಟಿ ಟೆಸ್ಟ್, ಎಸ್ಪೆಷಲಿ ಎಸ್ಸೆ. ಎಸ್ಸೆ ಈಸ್ ಮೋಸ್ಟ್ ಸ್ಕೋರಿಂಗ್ ಪೇಪರ್ ಇನ್ ಯುವರ್ KS ಎಕ್ಸಾಮ್. ಯಾಕಂದರೆ 180 to 200 ಮಾರ್ಕ್ಸ್ ಕೂಡ ನಾನು ನೋಡಿದ್ದೀನಿ. ಈಗ ನಿಮಗೆ ಸರ್ ಯಾವ ಥರ ಇದು ಮಾರ್ಕ್ಸ್ ಸ್ಕೋರ್ ಆಗಬೇಕು ಅಂತ ಅಂದರೆ ನಾನು ಕ್ಲಾಸಲ್ಲೆಲ್ಲ ತಿಳಿಸ್ಕೊಡ್ತೀನಿ. ನಮ್ಮ ವರ್ಕ್ಶಾಪಿಗೆ ಜಾಯ್ನ್ ಆಗಿ 26th ಇದೆ. ಓಕೆ, ಸೊ ಈಗ ಒಂದು ಬ್ರೀಫ್ ಓವರ್ವ್ಯೂ ಕೊಡ್ತೀನಿ ನೋಡಿ ಎಸ್ಸೆ ಬಗ್ಗೆ. ಎಸ್ಸೆ ಅಂತ ಬಂದರೆ KS ಎಕ್ಸಾಮಿನಲ್ಲಿ 2 ಎಸ್ಸೆ ಕೊಡ್ತಾನೆ. ಪಾರ್ಟ್ ಎದಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಟಾಪಿಕ್ಸ್ ಕೊಡ್ತಾನೆ. ಪಾರ್ಟ್ ಬಿದಲ್ಲಿ ಕರ್ನಾಟಕ ರಿಲೇಟೆಡ್ ಟಾಪಿಕ್ಸ್ ಕೊಡ್ತಾನೆ. ಆ್ಯಂಡ್ ವರ್ಡ್ ಲಿಮಿಟ್ ಅಂತ ಬರುತ್ತೆ. 1200 ವರ್ಡ್ ಲಿಮಿಟಿಂದ 1500 ವರ್ಡ್ ಲಿಮಿಟ್ವರೆಗೂ ಬರೀಲಿಕ್ಕೆ ಹೇಳ್ತಾರೆ. ಆನ್ ಆ್ಯನ್ ಆವ್ರೇಜ್ ಅರೌಂಡ್ 12 to 16 ಪೇಜಸ್ ಎಸ್ಸೆ ಬರಿತೀವಿ. ಓಕೆ, ಭಯ ಏನು ಪಡಬೇಡಿ, ನಾನು ನಿಮಗೆ ಎಸ್ಸೆ ಬಗ್ಗೆ ಎಲ್ಲ ವಿವರಗಳನ್ನು ತಿಳಿಸ್ಕೊಡ್ತೀನಿ. ಓಕೆ, ಎಸ್ಸೆ ಅಂತ ಬಂದರೆ ಇಂಟ್ರಡಕ್ಷನ್, ಬಾಡಿ, ಕನ್ಕ್ಲೂಷನ್. ಇಂಟ್ರಡಕ್ಷನಲ್ಲಿ ಹಲವಾರು ವಿಧಾನಗಳಿವೆ. ಪೋಯಮ್ ಮುಖಾಂತರ ಬರಿಬೋದು, ಹಾಗೂ ಸ್ಟೋರಿ ಮುಖಾಂತರ ಬರಿಬೋದು, ಕೋಟ್ಸ್ ಮುಖಾಂತರ ಕೂಡ ಸ್ಟಾರ್ಟ್ ಮಾಡ್ಬೋದು, ಒಮ್ಮೊಮ್ಮೆ ಡೇಟಾ ಫ್ಯಾಕ್ಟ್ಸ್ ಮುಖಾಂತರ ಸ್ಟಾರ್ಟ್ ಮಾಡ್ಬೋದು. ಏನಪ್ಪ ಇದು ಅಂತ ಅಂದರೆ ನಾನು ಡಿಟೇಲ್ ಆಗಿ ನಿಮಗೆ ಕ್ಲಾಸಲ್ಲೆಲ್ಲ ಹೇಳ್ಕೊಡ್ತೀನಿ, ಆಯಿತಾ. ಸೊ ಒಂದು ಗಮನ ಇರಲಿ, ಎಸ್ಸೆ ಅಂತ ಬಂದಾಗ ಇದೇ ಥರ ಎಸ್ಸೆ ಬರಿಬೇಕು ಅಂತ ಇಲ್ಲ. ಓಕೆ, ಇಟ್ ಈಸ್ ಆಲ್ ಅಬೌಟ್ ಯುವರ್ ಥಾಟ್ ಪ್ರೊಸೆಸ್. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಕೊಡ್ತೀನಿ ಕ್ಲಾಸಲ್ಲಿ. ಸೊ ಪ್ಲೀಸ್ ಡೂ ಜಾಯಿನ್ ಅವರ್ ವರ್ಕ್ಶಾಪ್ ಆನ್ 26th of this month. ಥ್ಯಾಂಕ್ ಯು.